ಹರೇ ರಾಮ, ನಮಸ್ಕಾರ. ಇದ್ದು ಬನ್ನಿ. ಇದೊಂದು AMC ಕುಕ್ಕುವೇರ್ ಹೇಳಿ ಒಂದು ಸೆಟ್ ಅಂತ ತೆಗೆದ್ದೆ. ಅದರೊಂದು ಡೆಮೋ ಕ್ಲಾಸಿನದ್ದು ಕ್ಲಾಸ್ ಮಾಡಿದ್ದಾರೆ. ನಿಂಗಳು ನೋಡಿ ಆತ ಬೇಕೊಳ್ಳಿದ್ದರೆ ಮಾಹಿತಿ ಸಂಗ್ರಹ ಮಾಡ್ಲಕ್ಕೋಳಿ. ಪಾತ್ರಗಳೆಲ್ಲ ಆಯ್ಕೆ ಇದ್ದಂಗೆ ಕಾಣ್ತಾ ನಾನೊಂದು ಸೆಟ್ ತೆಗೆದ್ದೆ. ಅವು ಎಂತ ಹೇಳಿದ್ದವಳಿ ನಿಂಗಳು ಒಂದರಿ ಕೇಳಿ ಕೇಳಿ. ಸೊ ನಾನು ವಸಂತ ಅಂತ. ಸೊ ಇದೊಂದು AMC ಕುಕ್ವೇರ್ ಅಂತ ಹೇಳಿ ಇದೊಂದು ಹೆಲ್ತ್ ಪ್ರಾಡಕ್ಟು. ಸೊ ಇದೆಲ್ಲೂ ಅಡ್ವರ್ಟೈಸ್ಮೆಂಟ್ ಆಗಲಿ, ಬ್ಯಾನರ್ ಆಗಲಿ, TV ಆ್ಯಡ್ ಆಗಲಿ ಎಲ್ಲೂ ಯಾವ ಶಾಪಲ್ಲೂ ಸಿಗಲ್ಲ. ಈಗ ಬೇರೆ ಕಂಪ್ನಿಗಳಲ್ಲಾದರೆ ಅಡ್ವರ್ಟೈಸ್ಮೆಂಟು, ಬ್ಯಾನರು ನಾವು TV ತುಂಬ ನೋಡ್ತೀವಲ್ವ. ಸೊ ಅದ್ರ ಬಗ್ಗೆ ನಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿರುತ್ತಾ, ಕಣ್ಣಲ್ಲಿ ನೋಡಿದಷ್ಟೇ ಇರುತ್ತೆ. ಅದು ಯಾವ ಥರ ಇದೆ ಏನು ಅಂತ ನಮಗೆ ಗೊತ್ತಿರಲ್ಲ. ಸೊ ಇಲ್ಲಿ ನಾವು ಲೈವ್ ಡೆಮೋ ತೋರಿಸ್ತೀವಿ. ಸೊ ಇದೊಂದು ವಾಟರ್ಲೆಸ್ ಫ್ಯಾಟ್ಲೆಸ್ ಕುಕಿಂಗ್. ನೀರು ಹಾಕದೆ ಎಲ್ಲ ಥರ ವೆಜಿಟೇಬಲ್ಸ್ ಕುಕ್ ಮಾಡ್ಕೋಬೋದು, ಎಣ್ಣೆ ಹಾಕದೆ ಎಲ್ಲ ಥರ ಫುಡ್ ಪ್ರಿಪೇರ್ ಮಾಡ್ಬೋದು. ಸೊ ನಾವು ನಾರ್ಮಲ್ ಕುಕ್ ಮಾಡೋ ಯೂನಿಟ್ಸಲ್ಲಿ ಆ ಥರ ಮಾಡೋಕ್ಕಾಗತ್ತಾ? ಸೊ ಅದು ಯಾವ ಥರ ಅಂತ ನಾವು ಲೈವ್ ತೋರಿಸ್ತೀವಿ. ಸೊ ನಮಗೆ ಡೆಮೋ ನೀವು ಆರ್ಗನೈಸ್ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಇವರು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ನಾನು ಇವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸು ಕ್ವಶನ್ಸ್ ಇದ್ದರೆ ಡೆಮೋ ಆದಮೇಲೆ ಮಾತಾಡೋಣ, ಮಧ್ಯ ಬೇಡ. ಸೊ ಇದು AMC ಫಿಲಾಸಫಿ ಬಂದು ಈಟ್ ಬೆಟರ್ ಲಿವ್ ಬೆಟರ್ ಅಂತ. ಒಳ್ಳೆ ಆಹಾರ ತಗೋಬೇಕು, ಚೆನ್ನಾಗಿರಬೇಕು ಅಂತಲೇ ಕಾನ್ಸೆಪ್ಟು. ಸೊ ಇದರಿಂದ ಬೆನಿಫಿಟ್ ಏನಂದರೆ, ಈಗ ನಾವು ದಿನ ತಿಂತಾರೋ ಫುಡ್ಡಲ್ಲಿ ಹೆಲ್ತ್ ನೋಡೋಕೆ ಹೋದರೆ ಟೇಸ್ಟ್ ಸಿಕ್ಕಲ್ಲ, ಟೇಸ್ಟ್ ನೋಡೋಕೆ ಹೋದರೆ ಹೆಲ್ತ್ ಇರೋಲ್ವಾ. ಇಲ್ಲಿ ನಮಗೆ ಹೆಲ್ತ್ ಮತ್ತು ಟೇಸ್ಟ್ ಎರಡೂ ತೊಗೊಳ್ಬೋದು. ಜೊತೆಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಮಲ್ಟಿಪರ್ಪಸ್ ಅಂತ ಇರುವಾಗ ನಾರ್ಮಲಾಗಿ ನಾವು ಒಂದೊಂದಕ್ಕೆ ಒಂದೊಂದು ಅಂತ ತುಂಬ ಯೂನಿಟ್ಸ್ ಇಟ್ಕೊಂಡಿರ್ತೀವಿ. ಅನ್ನ ಮಾಡೋದಕ್ಕೊಂದು, ಸಾಂಬಾರು ಮಾಡೋಕ್ಕೊಂದು, ಹಾಲು ಕಾಯಿಸೋದಕ್ಕೊಂದು, ಡೀಪ್ ಫ್ರೈ ಮಾಡೋಕ್ಕೊಂದು, ದೋಸೆ ಚಪಾತಿಗೊಂದು ಅಂತ ತುಂಬ ಇರುತ್ತೆ. ಇಲ್ಲಿ ನಮಗೆ 1 ಅಥವಾ 2 ಸೆಟ್ ಇದ್ದರೆ ಸಾಕು. ಅನ್ನ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಸಾಂಬಾರು ಮಾಡಿರೋದ್ರಲ್ಲೇ ಹಾಲು ಕಾಯಿಸ್ಕೋಬೋದು, ಹಾಲು ಹೊಡೆದೋಗೋದಿಲ್ಲ. ಡೀಪ್ ಫ್ರೈ ಮಾಡ್ಬೋದು, ದೋಸೆ ಚಪಾತಿ ಮಾಡ್ಬೋದು. ಜೊತೆಗೆ ಬೇಕಿಂಗ್ ಐಟಮ್, ಕೇಕು, ಬಿಸ್ಕೆಟು, ಪಿಜ್ಜಾ ಎಲ್ಲ ನಾವು ಇದೇ ಯೂನಿಟ್ಸಿಂದ ಗ್ಯಾಸಲ್ಲೇ ಮಾಡ್ಕೋಬೋದು. ಸೊ ಇದರಿಂದ ಟೈಮು ಉಳಿಯುತ್ತೆ, ದುಡ್ಡು ಉಳಿಯುತ್ತೆ, ಎನರ್ಜಿನೂ ಸೇವ್ ಆಗುತ್ತೆ. ಸೊ ಇಲ್ಲಿ AMC ಅಂತ ಹೇಳಿದ್ರೆ ಆಲ್ಫಾ ಮೆಟಲ್ ಕ್ರಾಫ್ಟ್ ಕಾರ್ಪೊರೇಷನ್ ಅಂತ. ಇದು ಫೌಂಡೆಡ್ ಇನ್ ಜರ್ಮನ್ದಿದು. 62 ವರ್ಷದಿಂದ 44 ದೇಶಗಳಲ್ಲಿ ಆಲ್ರೆಡಿ ನಡೀತಾ ಇದೆ. ನಮ್ಮ ಇಂಡಿಯಾಕ್ಕೆ ಬಂದು 30 ವರ್ಷ ಆಗಿದೆ. ಸೊ 30 ವರ್ಷದಿಂದ ಮಂಡ್ಯ, ಮೈಸೂರು, ಬೆಂಗಳೂರು, ಮಂಗಳೂರು ಎಲ್ಲ ಕಡೆ ಯೂಸ್ ಮಾಡ್ತಿರೋ ಜನ ಇದ್ದಾರೆ, ಪುತ್ತೂರು. ಸೊ ಇಲ್ಲಿ ಆಲ್ ಓವರ್ ವರ್ಲ್ಡ್ ಇದೆ. ಇದು ಆಲ್ ಓವರ್ ಇಂಡಿಯಾ ಬೆಂಗಳೂರು ಹೆಡ್ ಆಫೀಸು. ಬೆಂಗಳೂರಿನಲ್ಲಿ 15 ಬ್ರಾಂಚಸ್ ಇದೆ. ಮೈಸೂರಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿ 20 ವರ್ಷ ಆಯಿತು. ಮಂಗಳೂರಿನಲ್ಲೂ ಇತ್ತು ಬ್ರಾಂಚು, ಈಗ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ. ಸೊ ಈ ಥರ ಇದ್ರೂ 1.5 crore ಜನ ಆಲ್ರೆಡಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೆನಿ ಆಫ್ ಫಾಸ್ಟ್ ಟೆನ್ ಟು ಇಟ್ ಟೂ ಮಚ್. ಇವಾಗ ಫ್ಯಾಟ್, ಆಯಿಲ್, ಶುಗರ್, ಸಾಲ್ಟ್ ಇದೆಲ್ಲ ನಾವು ದಿನ ಮಾಡೋ ಅಡುಗೆಗೆ ಬೇಕಲ್ವಾ. ಸೊ ನಾವು ಕುಕ್ ಮಾಡ್ತಾ ಉಪ್ಪು, ಖಾರ, ಆಯಿಲ್ ಏನಾದರೂ ಕಮ್ಮಿ ಹಾಕಿ ಕುಕ್ ಮಾಡುವಾಗ ತಿನ್ನೋಕ್ಕೆ ಟೇಸ್ಟ್ ಸಿಕ್ಕುತ್ತಾ? ಸೊ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಬಂದರೆ ಹಾರ್ಟ್ ಡಿಸೀಸು, ಬ್ಲಡ್ ಪ್ರೆಷರು, ಕೊಲೆಸ್ಟ್ರಾಲು, ಡಯಾಬಿಟೀಸು, ಒಬೆಸಿಟಿ ಇದೆಲ್ಲ ಚಾನ್ಸ್ ಇರುತ್ತೆ. ಸೊ ಇದು ಸ್ವಲ್ಪ ವ್ಯತ್ಯಾಸ ಆಗುವಾಗ ಮೆಡಿಕಲ್ಗೆ ಹೋಗ್ತೀವಿ. ಮೆಡಿಕಲ್ ಏನು ಸಜೆಸ್ಟ್ ಮಾಡ್ತಾರೆ? ಉಪ್ಪು, ಖಾರ, ಆಯಿಲ್ ಎಲ್ಲ ಕಮ್ಮಿ ಮಾಡಿ ಅಂತಾರೆ. ಜೆಂಟ್ಲಿ ಕುಕ್ ಮಾಡಿ ಅಂತ ಹೇಳ್ತಾರೆ. ಸೊ ಜೆಂಟ್ಲಿ ಕುಕ್ ಅಂದರೆ ಕಮ್ಮಿ ಊರಿನಲ್ಲಿ ಅಡುಗೆ ಮಾಡೋದಕ್ಕೆ. ನಾವು ನಾರ್ಮಲ್ ಕುಕ್ ಮಾಡೋ ಯೂನಿಟ್ಸ್ ಇಟ್ಬಿಟ್ಟು ಕಮ್ಮಿ ಊರಿನಲ್ಲಿ ಅಡುಗೆ ಮಾಡೋಕ್ಕಾಗತ್ತಾ? ಲೇಟ್ ಆಗುತ್ತೆ. ಇಲ್ಲಿ ನೀವು ಅನ್ನ ಮಾಡಲಿ, ಸಾಂಬಾರು ಮಾಡಲಿ, ಬೇಕಿಂಗ್ ಐಟಮು ಏನು ಮಾಡಿದ್ರು ಸಿಮ್ ಫ್ಲೇಮು, ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಆಗುತ್ತೆ. ಸೊ ಮೇಯ್ನ್ ಕಾನ್ಸೆಪ್ಟ್ ಬಂದು ಟೆಂಪ್ರೇಚರ್ ಕಂಟ್ರೋಲ್ ಸಿಸ್ಟಮಿಂದ ಕುಕ್ ಆಗುತ್ತೆ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಟೆಂಪ್ರೇಚರ್ ಬೇಕೋ ಅದ್ರ ಪ್ರಕಾರ ಕುಕ್ ಆಗುತ್ತೆ. ಅದನ್ನು ನಾವು ಇವಾಗ ಲೈವ್ ಆಗೇ ತೋರಿಸ್ತೀವಿ. ಈಗ ನೀರು ಹಾಕದೆ ಕೆಲವೊಂದು ವೆಜಿಟೇಬಲ್ಸ್ ಕುಕ್ ಮಾಡಿ ತೋರಿಸ್ತೀವಿ. ಎಣ್ಣೆ ಹಾಕದೆ ಒಂದು ವೆಜ್ ಪಲಾವ್ ಮಾಡಿ ತೋರಿಸ್ತೀವಿ. ಸೊ ಈಗ ನಾವು ನಾರ್ಮಲಾಗಿ ನೀರು ಹಾಕಿ ವೆಜಿಟೇಬಲ್ಸ್ ಎಲ್ಲ ಕುಕ್ ಮಾಡ್ತೀವಿ. ಕಲರ್ ಚೇಂಜ್ ಆಗುತ್ತೆ, ಕ್ವಾಂಟಿಟಿ ಕಮ್ಮಿ ಆಗುತ್ತಲ್ವ. ಇದರಲ್ಲಿ ಕಲರು ಚೇಂಜ್ ಆಗಲ್ಲ, ಕ್ವಾಂಟಿಟಿನೂ ಕಮ್ಮಿ ಆಗಲ್ಲ. ಸೊ ಸೊಪ್ಪಲ್ಲಿ ನಮಗೆ 1+3 ಅಷ್ಟು ವಿಟಮಿನ್ ಸಿಗ್ತಾ ಇರುತ್ತೆ. ವೆಜಿಟೇಬಲ್ಸಲ್ಲಿ 1+4 ಅಷ್ಟು ಮಿನರಲ್ ಸಿಗ್ತಾ ಇರುತ್ತೆ. ಇದೆಲ್ಲ ನಮಗೆ ಸೈಂಟಿಸ್ಟ್ ಎಲ್ಲ ಸ್ಟಡೀಸ್ ಮಾಡಿ ಲ್ಯಾಬ್ ಟೆಸ್ಟ್ ಮಾಡಿ ಬಿಟ್ಟಿರ್ತಾರೆ. ಜೊತೆಗೆ ನಾನು ಹೇಳಿದೆ ಆಯಿಲ್ ಹಾಕದೆ ಎಲ್ಲ ಥರ ಫುಡ್ ಪ್ರಿಪೇರ್ ಮಾಡ್ಬೋದು ಅಂತ. ಆಯಿಲ್ ನಮ್ಮೆಲ್ಲರಿಗೂ ಬೇಕಾಗುತ್ತೆ, ಜಾಯಿಂಟ್ಸ್ಗೆ, ಸ್ಕಿನ್ಗೆ, ಬೆಳೆ, ಮಕ್ಕಳಿರ್ತಾರೆ ಮಕ್ಕಳಿಗೆ. ಹಾಗಂತೇಳಿ ನಾವು ಜಾಸ್ತಿ ಆಯಿಲ್ ಯೂಸ್ ಮಾಡಿದ್ರೆ ಆರೋಗ್ಯ ಕೆಡುತ್ತೆ, ದಪ್ಪ ಆಗ್ತಾರೆ. ಜೊತೆಗೆ ಒಂದು ಸಾರಿ ಡೀಪ್ ಫ್ರೈ ಮಾಡಿದ ಆಯಿಲ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಈ ಯೂನಿಟ್ಸಲ್ಲಿ ನೀವೇನೇ ಡೀಪ್ ಫ್ರೈ ಮಾಡಿ ಎಣ್ಣೆ ಸ್ಮೋಕ್ ಆಗಲ್ಲ, ತಿಕ್ಕಾಗಲ್ಲ. ನಾವು ಮತ್ತೆ ರೀಯೂಸ್ ಮಾಡ್ಬೋದು. ಈಗ ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ. 1 hour ವಾಕಿಂಗ್ ಮಾಡೋದು ಒಂದೇ. ನಾವು ವಿತೌಟ್ ಆಯಿಲ್ ಕುಕ್ 1 hour ವಾಕಿಂಗ್ ಮಾಡಿದ್ರೆ 350 ಕ್ಯಾಲೋರೀಸ್ ಬರ್ನ್ ಮಾಡ್ತೀವಿ. ಅದೇ ನಾವು ವಿತೌಟ್ ಆಯಿಲ್ ಕುಕ್ ಮಾಡುವಾಗ ನಿಮ್ಗೆ ಅಷ್ಟೇ 350 ಕ್ಯಾಲೋರೀಸ್ ಕಮ್ಮಿ ಆಗುತ್ತೆ. ಸೊ ಅದನ್ನು ಅದಕ್ಕೆ ನಾವು ವಿತೌಟ್ ಆಯಿಲು ಡೆಮೋ ಕುಕ್ ಮಾಡಿ ತೋರಿಸ್ತೀವಿ. ವಿತೌಟ್ ಆಯಿಲ್ ಹಾಕಲೇಬಾರ್ದು ಅಂತ ಕಾನ್ಸೆಪ್ಟ್ ಇಲ್ಲ. ಸೊ ನೀವು 3 ಸ್ಪೂನ್ ಹಾಕೋಂಥ ಅಡುಗೆಗೆ ಇದ್ರಲ್ಲಿ 1 ಸ್ಪೂನ್ ಹಾಕಿ ಮಾಡ್ಬೋದು. ಇವಾಗ ನಮ್ಮೆಲ್ಲರಿಗೂ ಗೊತ್ತು. ಸೊ ಪೇಪರ್ಲಿ, ನ್ಯೂಸಲ್ಲೆಲ್ಲ ಹೇಳ್ತಿರ್ತಾರೆ
ಒಂದು ತಿಂಗಳಿಗೆ ಒಂದು ಫ್ಯಾಮಿಲಿ 1 ಲೀಟ್ರ್ ಆದರೂ ಆಯಿಲ್ ಸೇವ್ ಮಾಡಿ ಅಂತ. ಸೊ ನಾವು ಸೇವ್ ಮಾಡೋಕ್ಕಾಗತ್ತಾ ನಾರ್ಮಲ್ ಕುಕ್ ಮಾಡೋ ಯೂನಿಟ್ಸಲ್ಲಿ? ಆಯಿಲ್ ಹಾಕಿದ್ರೇ ಟೇಸ್ಟು ಅಂತ ಕುಕ್ ಮಾಡ್ತಿರ್ತೀವಿ. ಸೊ ಈ ಯೂನಿಟ್ಸಲ್ಲಿ ಆಯಿಲ್ ಕಂಟ್ರೋಲ್ ಮಾಡಿ ಕುಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಾವು ಆಯಿಲ್ ಹಾಕದೆ ಕುಕ್ ಮಾಡಿದ್ರು ಆಯಿಲ್ ಹಾಕಿ ಮಾಡಿದಾಗ ಯಾವ ಥರ ಟೇಸ್ಟ್ ಇರುತ್ತೆ ಸೇಮ್ ಟೇಸ್ಟ್ ಇರುತ್ತೆ. ಟೇಸ್ಟು, ಕಲರು, ಸ್ಟ್ರಕ್ಚರು, ಅರೋಮಾ ಏನು ಚೇಂಜ್ ಆಗಲ್ಲ. ಜೊತೆಗೆ ಡೀಪ್ ಫ್ರೈ ಕೂಡ ಇದರಲ್ಲೇ ಮಾಡ್ಬೋದು. ಡೀಪ್ ಫ್ರೈ ಮಾಡಿದ್ರು ಎಣ್ಣೆ ಜಾಸ್ತಿ ಅಬ್ಸರ್ವ್ ಆಗಲ್ಲ. ಜೊತೆಗೆ ಡೀಪ್ ಫ್ರೈ ಆದಮೇಲೆ ನಾವು ನಾರ್ಮಲ್ ಕುಕ್ ಮಾಡಿ ಬಾಣಲಿ ಮೇಲೆ ಆಗ್ಬೋದು ಅದೆಲ್ಲಾದ್ರೂ ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆ ಸ್ಮೋಕ್ ಆಗುತ್ತೆ. ಮತ್ತು ಡೀಪ್ ಫ್ರೈ ಆದ ನಂತರ ಎಣ್ಣೆ ತಣ್ಣಗಾದ್ಮೇಲೆ ಎಣ್ಣೆ ತಿಕ್ಕಾಗುತ್ತೆ. ಸೊ ಎಣ್ಣೆ ಯಾವಾಗ ಹೊಗೆ ಬರುತ್ತೋ ತಿಕ್ಕಾಗುತ್ತೆ, ಅದು ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಯೂಸ್ ಮಾಡಬಾರ್ದು ಅಂತ. ಸೊ ಇಲ್ಲಿ ನಾವು ಮತ್ತೆ ರೀಯೂಸ್ ಮಾಡ್ಬೋದು ಅಂತ ಹೇಳಿ ಲ್ಯಾಬ್ ಟೆಸ್ಟ್ ಮಾಡಿರ್ತಾರೆ. ಸೊ ಇದು ಯೂನಿಟ್ ನೋಡಿದ್ರೆ ನೀವು ಮೊದಲೆಲ್ಲಾದರೂ? ಸೊ ನೋಡಿ, ಸೊ ನಾನು ಇವಾಗ ಒಂದು ಸ್ವಲ್ಪನಾದ್ರೂ ಒಂದು ಹೆಲ್ತ್ ಬಗ್ಗೆ ಮಾತಾಡಿದೆ ಅಲ್ವಾ? ಸೊ ಇವಾಗ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಸೊ ಈಗ ನಮ್ಮೆಲ್ಲರಿಗೂ ಗೊತ್ತು, ಅಲ್ಯೂಮಿನಿಯಂ ಯೂಸ್ ಮಾಡಬಾರ್ದು, ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು, ಟೆಫ್ಲಾನ್ ಕುಕ್ಕರ್ ಯೂಸ್ ಮಾಡಬಾರ್ದು. ಇವಾಗಿನ ಡಾಕ್ಟರ್ ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರೆಷರ್ ಕುಕ್ಕೇ ಮಾಡಬಾರ್ದು ಅಂತ, ಕುಕ್ಕರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇದೇನಂತ ಹೇಳಿದ್ರೆ ಇದು ಕೆಳಗಡೆ ಬೇಸ್ ಬಂದು ಅಕ್ಯೋಥೆರಮ್ ಕ್ಯಾಪ್ಸಸ್ ಬೇಸ್ ಅಂತ. ನಾರ್ಮಲಾಗಿ ನಮಗೆ ಭಾರ ಇರೋ ಯೂನಿಟ್ಸ್ ಎಲ್ಲ ಆದರೆ ಹೀಟ್ ಆಗೋದು ಲೇಟ್ ಆಗುತ್ತೆ. ಇದಿಷ್ಟು ಭಾರ ಇದ್ರೂ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಹೀಟ್ ಆಗುತ್ತೆ. ಸೊ ಆಲ್ರೆಡಿ ನಮ್ಮ ರೂಮ್ ಟೆಂಪ್ರೇಚರ್ಗೆ 80% ಹೀಟ್ ಇದರಲ್ಲಿರುತ್ತೆ. ಹಾಗಾಗಿ ನಾವು ಫ್ಯೂಯಲ್ ಕಮ್ಮಿ ಇಟ್ಟರೂ ಬೇಗ ಕುಕ್ ಆಗುತ್ತೆ. ನಾರ್ಮಲ್ಗೂ ಇದಕ್ಕೂ 50% ಫ್ಯೂಯಲ್ ಸೇವ್ ಆಗುತ್ತೆ. ಮತ್ತು ಈ ಪ್ರಾಡಕ್ಟ್ಗೆ 30 ವರ್ಷ ಗ್ಯಾರಂಟಿ ಅಂತ ಒಂದು ಪೇಟೆಂಟ್ ಆಗಿದೆ. ಏನೇ ಆದ್ರೂ 30 ಇಯರ್ಸ್ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ನಮ್ಮದು ಬ್ರಾಂಚ್ ಎಲ್ಲಿದೆಯೋ ಎಲ್ಲಿ ಬೇಕಾದರೂ ನೀವು ರಿಪ್ಲೇಸ್ಮೆಂಟ್ ಮಾಡ್ಬೋದು. ಮತ್ತು ಇದು ಒಂದು ಸೆನ್ಸಿಯೋಥೆರಮ್ ಅಂತ, ಯಾವ ಥರ ಕುಕ್ ಆಗುತ್ತೆ ಅಂತ ನಮಗೆ ಸೆನ್ಸಿಯೋಥೆರಮಿಂದ ಈ ವಿಜಿಯೋಥೆರಮಲ್ಲಿ ಗೊತ್ತಾಗುತ್ತೆ. ಸೊ ಹೀಟ್ ಆಗ್ತಿದ್ದಂಗೆ ಈ ರೆಡ್ ಮಾರ್ಕು ಪಾಸ್ ಆಗ್ತಾ ಬರುತ್ತೆ. ಇಲ್ಲಿ 3 ವಿಂಡೋಸ್ ಇದೆ, ರೋಸ್ಟಿಂಗ್ ವಿಂಡೋ, ವೆಜಿಟೇಬಲ್ಸ್ ವಿಂಡೋ, ಸ್ಟಾಪ್ ವಿಂಡೋ ಅಂತ. ಸೊ ಫಸ್ಟ್ ವಿಂಡೋಗೆ ಬಂದಿದೆ ಅಂದರೆ ಅಡುಗೆ ಮಾಡೋಕ್ಕೆ ರೆಡಿ ಇದೆ ಅಂತ. ಕ್ಯಾರೆಟ್ ಹತ್ರ ಬಂದಿದೆ ಅಂದರೆ ಯಾವುದೇ ಥರ ವೆಜಿಟೇಬಲ್ಸು ವಿತೌಟ್ ವಾಟರ್ ಕುಕ್ ಆಗುತ್ತೆ. ಸೊ ಫುಲ್ ಆಗಿದೆ ಅಂದರೆ ನಾವು ಮಾಡೋ ಅಡುಗೆ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಇನ್ನೊಂದು ಆಡಿಯೋ ಥರಮ್ ಅಂತ ಇರುತ್ತೆ. ಈ ಆಡಿಯೋ ಥರಮ್ನ ನಾವು ಇದರಲ್ಲಿ ಹಾಕಿದರೆ ರೋಸ್ಟಿಂಗ್ ವಿಂಡೋ ಬೇಕಾ, ವೆಜಿಟೇಬಲ್ ವಿಂಡೋ ಬೇಕಾ ಸೆಟ್ ಮಾಡಿ ಇಟ್ಕೋಬೋದು. ಆವಾಗ ಬೀಪ್ ಸೌಂಡ್ ಬರುತ್ತೆ. ಜೊತೆಗೆ ನಾವು ಇದನ್ನು ಫೋನಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರು ಇಲ್ಲೇನು ಆಪ್ಷನ್ಸ್ ತೋರಿಸುತ್ತೆ ಅದು ಫೋನಲ್ಲೂ ತೋರಿಸುತ್ತೆ. ಈಗೆಲ್ಲ ವರ್ಕ್ ಮಾಡ್ತಾ ಕೂತಿರ್ತಾರೆ, ಅಲ್ಲೇ ನಿಮಗೆ ಫೋನಲ್ಲಿ ಗೊತ್ತಾಗುತ್ತೆ ಆಗಿದೆ ಅಂತ, ಆವಾಗ ಹೋಗಿ ನೀವು ಸ್ಟವ್ ಆಫ್ ಮಾಡ್ಕೋಬೋದು. ಮತ್ತು ಇದು ಟೆಂಪ್ರೇಚರ್ ಕಂಟ್ರೋಲ್ ಸಿಸ್ಟಮಿಂದ ಕುಕ್ ಆಗುತ್ತೆ. ಮತ್ತು ಇದು ಯಾವುದರಿಂದ ಮಾಡಿದ್ದಾರೆ ಅಂತ ಏನಾದ್ರು ಅನ್ನಿಸ್ತಿದೆಯಾ? ಸೊ ಇದು ಸರ್ಜಿಕಲ್ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರೋದು. ಇದು ನಾನ್ ರಸ್ಟ್, ನಾನ್ ರಿಯಾಕ್ಷನ್, ನಾನ್ ಪೋರಸ್ ಅಂತ. ಸೊ ಈ ಯೂನಿಟ್ಸಲ್ಲಿ ಯಾವುದೇ ಥರ ಪೋರ್ಸ್ ಇರಲ್ಲ. ನಾವು ನಾರ್ಮಲ್ ಕುಕ್ ಮಾಡೋ ಯೂನಿಟ್ಸಲ್ಲಿ ಸಾಂಬಾರು ಮಾಡ್ತೀವಿ, ಸಾಂಬಾರು ಮಾಡಿ ನಾವು ಎಷ್ಟೇ ನೀಟಾಗಿ ವಾಶ್ ಮಾಡಿ ಮತ್ತೆ ಆ ಪಾತ್ರೆ ಹೀಟ್ಗಿಟ್ರೆ ಹಿಂದೆ ಮಾಡಿರೋ ಸಾಂಬಾರು ಸ್ಮೆಲ್ ಬರುತ್ತೆ. ಹೀಟ್ಗಿಟ್ಟ ತಕ್ಷಣ ಪೋರಸ್ ಓಪನ್ ಆಗುತ್ತೆ. ಇದರಲ್ಲಿ ಆ ಥರ ಪೋರ್ಸ್ ಇರಲ್ಲ. ಹಾಗಾಗಿ ನಾವು ಸಾರು ಮಾಡಿ ವಾಶ್ ಮಾಡಿ ಹಾಲು ಕಾಯಿಸಿದ್ರೂ ಹಾಲು ಹೊಡೆದೋಗೋದಿಲ್ಲ. ಮತ್ತು ಇದು ಹೀಟ್ ಆಗುತ್ತೆ, ಕೂಲ್ ಆಗುತ್ತೆ, ಮತ್ತು ಹೀಟಾಗಿ ಈವನ್ ಆಗಿ ಕುಕ್ ಆಗುತ್ತೆ. ಮೋನೋಕೋಲಿನ್ ಸೈಡ್ಸ್ ಅಂತ ಹೇಳ್ತೀವಿ. ಸೊ ಈವನ್ ಆಗಿ ಕುಕ್ ಆಗೋದ್ರಿಂದ ನೀವು ಯಾವುದೇ ಥರ ಫುಡ್ ತೊಗೊಳ್ಳಿ ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ಇದು ಸರ್ಫಿಟಿಂದ ಲಿಡ್ ಅಂತ, ನಾವು ಲಿಡ್ನ ಈ ಥರ ಕ್ಲೋಸ್ ಮಾಡೋದ್ರಿಂದ ಇದರಲ್ಲಿ ಏನು ನ್ಯೂಟ್ರಿಷನ್ಸ್ ಲಾಸ್ ಆಗಲ್ಲ. ನಾರ್ಮಲ್ ಪಾತ್ರೆಯಲ್ಲಿ ಪ್ಲೇಟ್ ಮುಚ್ಚಿ ಕುಕ್ ಮಾಡ್ತಿರ್ತೀವಿ, ಸ್ಟೀಮ್ ಥರ ಹೋಗ್ತಾ ಇರುತ್ತೆ. ಕುಕ್ಕರಲ್ಲಾದರೆ ಪ್ರೆಷರಿಂದ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಸ್ಟೀಮು ಪ್ರೆಷರು ಬರೋದ್ರಲ್ಲಿ ಕುಕ್ಕಿಂಗ್ ಆಗೋಗ್ಬಿಡುತ್ತೆ. ಸೊ ನನ್ನ ಕುಕ್ಕರು ನಮಗೆ 180-200 ಡಿಗ್ರೀಸಲ್ಲಿ ಕುಕ್ ಆಗುತ್ತೆ. ಇಲ್ಲಿ ಬಿಲೋ 35 to 60 ಡಿಗ್ರೀಸಲ್ಲಿ ಕುಕ್ ಆಗುತ್ತೆ. ಎಬೋ 60 ಡಿಗ್ರಿ ಒಳಗಡೆ ಕುಕ್ ಆಗುತ್ತೆ. ಯಾವುದೇ ಫುಡ್ ಇವಾಗ ನಾವು ಫಸ್ಟ್ ಕ್ವಾಲಿಟಿ ಸಾಮಾನು ಬೇಕು ಅಂತ ತಂದು 180-200 ಡಿಗ್ರೀಸ್ ಕುಕ್ಕರಲ್ಲಿ ಕುಕ್ ಮಾಡುವಾಗ ಫಸ್ಟ್ ಕ್ವಾಲಿಟಿ ಇಲ್ಲಿ ಏನು ಕ್ವಾಲಿಟಿ ಇರುತ್ತೆ, ಕ್ವಾಂಟಿಟಿ ಇರುತ್ತೆ, ಅಡುಗೆ ಆದಮೇಲೂ ಅದೇ ಥರ ಸಿಗುತ್ತೆ. ಅದನ್ನು ನೀವು ಲೈವ್ ನೋಡ್ತೀರ ಈಗ. ಮತ್ತು ಇದ್ರದ್ದು ಫೀಚರ್ಸ್ ಏನಂತ ಹೇಳಿದ್ರೆ ಸ್ಟಿಕ್ ಆಗಲ್ಲ, ತಳ ಅಂಟಲ್ಲ, ಮತ್ತು ನಾವು ಅಡುಗೆ ಮಾಡ್ತಾ ಬಟ್ಟೆ ಇಕ್ಲ ಏನು ಯೂಸ್ ಮಾಡೋಷ್ಟಿಲ್ಲ. ಹ್ಯಾಂಡ್ಲು ಬಿಸಿ ಆಗಲ್ಲ. ಸೊ ಹ್ಯಾಂಡಲ್ಸಲ್ಲಿ ಥರ್ಮೋಬ್ಲಾಕ್ ಅಂತ ಹಾಕಿರ್ತಾರೆ. ಇವಾಗೆಲ್ಲ 3-4 ಬರ್ನರ್ ಸ್ಟವ್ ಇರಾಗ ಪಕ್ಕ ಸ್ಟವಿಂದ ಹೀಟ್ ಆದ್ರೂ ನಾವು ಇಟ್ಕೊಂಡಿದ್ದ ತಕ್ಷಣ ನಮ್ಮ ಬಾಡಿ ಟೆಂಪ್ರೇಚರ್ಗೆ ಕೂಲ್ ಆಗುತ್ತೆ. ಮತ್ತು ಇದು ಬಿಸಿ ಆಗಲ್ಲ, ಹಾಗೆ ಯೂಸ್ ಮಾಡ್ಬೋದು. ಮತ್ತು 1ರಿಂದ 1ಕ್ಕೆ ನೀವು ಎಷ್ಟು ಚಿಕ್ಕ ಬಾಟ್ಲಾದರೂ ಈಸಿಯಾಗಿ ಬಗ್ಗಿಸ್ಕೋಬೋದು. ಮತ್ತು ಇದರಲ್ಲಿ ಯಾವುದೇ ಗ್ಯಾಸ್ಕೆಟ್ ಆಗಲಿ ವಾಷರ್ ಆಗಲಿ ಏನಿಲ್ಲ, ಬರ್ಸ್ಟ್ ಆಗುತ್ತೆ ಅಂತ ಭಯ ಇಲ್ಲ. ನಾವು ಕುಕ್ ಮಾಡ್ತಾ ಮಧ್ಯೆ ತೆಗೆದು ನೋಡ್ಬೋದು. ಸೊ ಮಧ್ಯೆ ತೆಗೆದಾಗ ಇದರಲ್ಲಿರೋ ಬಿಸಿ ಹಾವಿ ನಮ್ಮ ಕೈ ಮೇಲೆ ಕಾಲ ಮೇಲೆಲ್ಲ ಚೆಲ್ಲುತ್ತಲ್ವ, ಇದರಲ್ಲೆಲ್ಲ ಗ್ರೂನೆಲ್ಲ ಕಲೆಕ್ಟ್ ಆಗುತ್ತೆ. ನಾವೇನು ಫುಡ್ ಮಾಡ್ತೀವೋ ಅದರೊಳಗಡೆ ಹೋಗುತ್ತೆ. ಇದರಲ್ಲಿ ನೀವೇನೇ ಕುಕ್ ಮಾಡಿ ಮಧ್ಯೆ ತೆಗಿಬೋದು ಅಂತ ಹೇಳಿದೆ. ಸೊ ಮಧ್ಯೆ ತೆಗೆದಾಗ ಕಿಚನಲ್ಲಿ ಎಷ್ಟು ಜಾಗ ಇದ್ರೂ ನಾವು ಒಂದ್ಸರಿ ಈ ಮುಚ್ಚಳ ಎಲ್ಲಿಡಬೇಕು ಅಂತ ಸ್ಪೇಸ್ ಹುಡುಕ್ತೀವಲ್ವಾ, ಅವಾಗ ನಾವು ಇದರಲ್ಲೇ ಈ ಕಡೆನ ಅದನ್ನ ಈ ಥರ ಇಟ್ಕೊಳ್ಬೋದು, ಈ ಕಡೆನ ಅದನ್ನ ಈ ಥರ ಇಟ್ಕೊಳ್ಬೋದು. ಮತ್ತು ಇದರಲ್ಲಿ ನೀವೇನೇ ಕುಕ್ ಮಾಡಿ 3 hour ಬಿಸಿ ಇರುತ್ತೆ. ಅಷ್ಟು ಬಿಸಿ ಇರೋದನ್ನು ನಾವು ಡೈರೆಕ್ಟಾಗಿ ಟೇಬಲ್ ಮೇಲೆ ಅಥವಾ ಸ್ಲ್ಯಾಬ್ ಮೇಲೆ ಇಡ್ತೀವ, ಅದಕ್ಕೆ ಸ್ಟ್ಯಾಂಡ್ ಆಗಲಿ ಮ್ಯಾಟ್ ಆಗಲಿ ಇಡ್ತೀವಿ. ಅವಾಗ ನಾವು ಇದನ್ನೇ ಈ ಥರ ಕೋಸ್ಟರ್ ಥರನೂ ಯೂಸ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ಕಡೆ ಬೇಕಂದ್ರೆ ಆ ಕಡೆ ಈ ಥರ ಸರ್ವ್ ಕೂಡ ಮಾಡ್ಕೋಬೋದು. ಮತ್ತು ಕ್ಲೀನಿಂಗು ಈಸಿ. ಸಬೀನಾ, ವಿಮ್ ಬಾರು, ಲಿಕ್ವಿಡು ಯಾವುದ್ರಲ್ಲಿ ಬೇಕಾದ್ರೂ ಕ್ಲೀನ್ ಮಾಡ್ಬೋದು. ನಾವು ಕ್ಲೀನ್ ಮಾಡ್ಬೋದು, ಸರ್ವೆಂಟ್ ಹತ್ರ ಮಾಡಿಸ್ಕೋಬೋದು.
ಡಿಶ್ ವಾಷರ್ ಇದ್ದಂಥವ್ರು ಡಿಶ್ ವಾಷರಲ್ಲೂ ಹಾಕ್ಬೋದು. ಮತ್ತು ಇದು ಎಷ್ಟು ಯೂನಿಟ್ಸ್ ಇದ್ರೂ ಅಡುಗೆ ಮನೆಯಲ್ಲಿ ಸೆಲ್ಫ್ ಬೇಕು ವಾರ್ಡ್ರೋಬ್ ಬೇಕಂತಿಲ್ಲ, ಒಂದ್ರ ಮೇಲೆ ಒಂದನೇ ಈ ಥರ ಇಟ್ಕೊಳ್ಬೋದು. ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಸ್ಪೇಸ್ ಕೂಡ ಉಳಿಯುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಸೈಜಸ್ಸಲ್ಲಿ ಡಿಫ್ರೆಂಟ್ ಸೆಟ್ಗಳು ಮಾಡಿರುತ್ತೆ. ಆ ಯೂನಿಟ್ ಬಂದು 16 ಸೆಂಟಿಮೀಟರು. ಸೊ ಇದು ಬಂದು 24 ಸೆಂಟಿಮೀಟರ್ ಅಗಲ ಇರುತ್ತೆ. ಇದ್ರ ಮಧ್ಯೆ 20ನೂ ಇರುತ್ತೆ. ಇದಕ್ಕಿಂತ ಅಗಲ ಬೇಕು ಅನ್ನೋರಿಗೆ 28, 32 ಎಲ್ಲ ಇರುತ್ತೆ. ಇದರಲ್ಲೇ ಇದು 3.5 ಲೀಟರು, 5 ಲೀಟ್ರ್ ಬೇಕಾ, 6 ಲೀಟ್ರ್ ಬೇಕಾ, 8 ಲೀಟರ್ಸ್ ಬೇಕಾ. ಸೊ ನೀವು ಎಷ್ಟು ಜನ ಇದ್ದೀರಾ, ಎಷ್ಟು ಕ್ವಾಂಟಿಟಿ ಕುಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿ ತಗೊಳ್ತಾರೆ. ಸೊ ಇಲ್ಲಿ ಇದೊಂದು ಸೆಕಿ ಕ್ವಿಕ್ ಲಿಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮಗೆ ನಾರ್ಮಲ್ ಪ್ರೆಷರ್ ಕುಕ್ಕರಲ್ಲಿ ಒಂದೇ ಸೇಫ್ಟಿ ವಾಲ್ವ್ ಇರೋದ್ರಿಂದ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ 4 ಸೇಫ್ಟಿ ವಾಲ್ವ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಎಷ್ಟೊತ್ತ ಸ್ಟವ್ ಮೇಲೆ ಇಟ್ಟರು ಬರ್ಸ್ಟ್ ಅಂತೂ ಆಗಲ್ಲ. ಜೊತೆಗೆ ಇದು ನೋಡೋಕ್ಕೆ ಈ ಥರ ಇದೆ, ವಾಶ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಅಂದ್ಕೊಳ್ಬೋದು. ಇದ್ರ ಮೇಲೆಲ್ಲ ಏನೂ ಆರಲ್ಲ. ನೀವು ಬೇಕಂದರೆ ಈ ಥರ ಬಿಚ್ಚು ವಾಶ್ ಮಾಡ್ಕೊಳ್ಬೋದು. ಸೊ ನಾವಿವಾಗ ಅನ್ನ, ಬೇಳೆ, ಪಲಾವ್, ಪೊಂಗಲು, ಬಿಸಿಬೇಳೆ ಬಾತ್ ಎಲ್ಲ ಮಾಡ್ತೀವಿ, ಕುಸುಲಕ್ಕಿ ಎಲ್ಲ ಮಾಡ್ತೀವಲ್ಲ, ಕುಕ್ಕರಲ್ಲಾದರೆ 20 ವಿಷಲ್ 22 ವಿಷಲ್ ಮಾಡೋದು ಅಂತ ಹೇಳ್ತಾರೆ. ಇದರಲ್ಲಿ 7 to 8 ಮಿನಿಟ್ಸಲ್ಲಿ ಆಗುತ್ತೆ. ಸೊ ಈಗ ರೈಸ್ ಎಲ್ಲ ನಾರ್ಮಲ್ ರೈಸ್ ಎಲ್ಲ ಮಾಡಬೇಕು ಅಂದರೆ ನಾವು ಇದರಲ್ಲಿ ಹಾಕಿ ಈ ಥರ ನೀಟಾಗಿ ಸೀಟ್ ಮಾಡಿ ಲಾಕ್ ಮಾಡಿದ್ರೆ ಉಲ್ಟಾ ಮಾಡಿದ್ರೂ 1 ಡ್ರಾಪು ಏನೂ ಚೆಲ್ಲಲ್ಲ. ಸೊ ಫಸ್ಟ್ ಒಂದು ಸೇಫ್ಟಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಒಂದು ರೆಡ್ ನೀಡ್ಲು ಪಾಸ್ ಆಗುತ್ತೆ. ಇಲ್ಲಿ ಸಾಫ್ಟ್ ಅಂತ ಇದೆ, ಟರ್ಬೋ ಅಂತ ಇದೆ. ಸೊ ಸಾಫ್ಟಿಗೆ ಬಂದಿದೆ ಅಂದರೆ ಅನ್ನ, ಬೇಳೆ, ಪಲಾವ್, ಪೊಂಗಲು, ಬಿಸಿಬೇಳೆ ಬಾತ್ ಎಲ್ಲ ಆಗಿರುತ್ತೆ. ಟರ್ಬೋಗೆ ಬಂದಿದೆ ಅಂದರೆ ರಾಜ್ಮಾ, ಹುರುಳಿಕಾಳು, ಕುಸುಲಕ್ಕಿ ಅದೆಲ್ಲ ಟರ್ಬೋಗೆ ಬರಬೇಕಾಗುತ್ತೆ. ಸೊ ಇದರಲ್ಲಿ ಮಿನಿಟ್ ಬೇಕಾ ಇದಕ್ಕೂ ಇದನ್ನು ಹಾಕ್ಬೋದು. ಸೊ ನಿಮಗೆ ಟರ್ಬೋ ಬೇಕಾ, ಸಾಫ್ಟ್ ಬೇಕಾ ಇಟ್ಕೋಬೋದು. ಮಿನಿಟ್ ಬೇಕು ಅಂದ್ರೂ ಮಿನಿಟು ಇಟ್ಕೋಬೋದು. ಇಲ್ಲಿ 10 ಮಿನಿಟ್ಸ್ ತೋರಿಸುತ್ತೆ. ನಾರ್ಮಲ್ ಅಡುಗೆಗೆಲ್ಲ 10 ಮಿನಿಟ್ಸ್ ಬೇಕಾಗಲ್ಲ, 5 to 6 ಮಿನಿಟ್ಸ್ ಸಾಕು. ಈ ಕುಸುಲಕ್ಕಿ, ಹುರುಳಿಕಾಳು ಅಂಥದ್ದೆಲ್ಲ 10 ಮಿನಿಟ್ಸ್ ಇಟ್ಕೋಬೋದು, ರಾಜ್ಮಾ ಅಂಥದ್ದೆಲ್ಲ. ಇದನ್ನ ಹಾಕಿದ್ರೆ ಇದರಲ್ಲೂ ಕೂಡ ಬೀಪ್ ಸೌಂಡ್ ಬರುತ್ತೆ. ಸೊ ಈ ಸೆಕಿ ಕುಕ್ ಲಿಡ್ನ 2 ಸೈಜ್ ಮಾಡಿರ್ತಾರೆ, 20 ಸೈಜ್ ಯೂನಿಟ್ಗೆ, 24 ಸೈಜ್ಗೆ. ಸೊ 20 ಯೂನಿಟ್ಸು ನಿಮ್ಮ ಹತ್ರ 4 ಪಾತ್ರೆ 5 ಪಾತ್ರೆ ಇದ್ರೂ ಒಂದೇ ಈ ಲಿಡ್ ಸಾಕು. ಇದು ಕಾಮನ್ ಆಗಿದ್ದೇ ಇರುತ್ತೆ. ಸೊ 24 ಯೂನಿಟ್ಸ್ 6-7 ಇರುತ್ತೆ. ಅದಕ್ಕಷ್ಟಕ್ಕೂ ಇದೊಂದೇ ಮುಚ್ಚಳ ಸಾಕಾಗುತ್ತೆ. ಸೊ ಈ ಥರ ಇರುತ್ತೆ. ಜೊತೆಗೆ ಇಲ್ಲಿ ಸೇವಿಂಗ್ಸು ಇರುತ್ತೆ. ಸೊ ನಾರ್ಮಲಾಗಿ ನಾವು ನಮಗಂತ ಆಗ್ಬೋದು, ನಮ್ಮ ಮನೆಗಂತ ಆಗ್ಬೋದು, ಏನಾದರೂ ಒಂದು ವಸ್ತು ಪರ್ಚೇಸ್ ಮಾಡ್ತೀವಿ, ಫರ್ನಿಚರ್ಸ್ ಆಗ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗ್ಬೋದು, ಇವನ್ ವೆಹಿಕಲ್ಸು, ಸ್ಯಾರೀಸ್ ಯಾವುದಾದ್ರೂ ಆಗಲಿ, ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ನಮ್ಗೆ ಹಾಕಿರೋ ದುಡ್ಡು ವಾಪಸ್ ಸಿಗುತ್ತಾ? ಯಾವ್ದು ಬೇಕಾದ್ರೂ ಎಕ್ಸಾಂಪಲ್ ಕೊಡ್ಬೋದು. ಸೊ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಹಾಕಿರೋ ದುಡ್ಡು ವಾಪಸ್ ಸಿಗ್ತಾ ಬರುತ್ತೆ. ಯಾವ ಥರ ಅಂತ ಹೇಳುವಾಗ ಗ್ಯಾಸು ನಾರ್ಮಲ್ಗೂ ಇದಕ್ಕೂ 50% ಗ್ಯಾಸ್ ಸೇವ್ ಆಗುತ್ತೆ. ಜೊತೆಗೆ ಆಯಿಲ್ ಹಾಕಲೇಬಾರ್ದು ಅಂತ ಕಾನ್ಸೆಪ್ಟ್ ಇಲ್ಲ. ನಮ್ಮ ಜಾಯಿಂಟ್ಸ್ಗೆ, ಸ್ಕಿನ್ಗೆಲ್ಲ ಆಯಿಲ್ ಬೇಕು. 3 ಸ್ಪೂನ್ ಹಾಕೋಂಥ ಅಡುಗೆಗೆ ಇದ್ರಲ್ಲಿ 1 ಸ್ಪೂನ್ ಹಾಕಿ ಮಾಡ್ಬೋದು. 80% ಆಯಿಲ್ ಸೇವ್ ಆಗುತ್ತೆ. ಮತ್ತು ಫುಡ್ ಇದರಲ್ಲಿ ಏನೂ ಶ್ರಿಂಕ್ ಆಗಲ್ಲ. ಸೊ ಸೊಪ್ಪಾಗ್ಬೋದು, ತರಕಾರಿ ಆಗ್ಬೋದು. ಮತ್ತು ಇದು ನಾನ್ ಪೋರಸ್ ಆಗಿರೋದ್ರಿಂದ ಸ್ಪೈಸಸ್ ಕೂಡ ರೆಗ್ಯುಲರ್ಗಿಂತ ಕಮ್ಮಿ ಸಾಕು. ಸೊ ಮೇಯ್ನಾಗಿ ನಮಗೆ ನ್ಯೂಟ್ರಿಷನ್ಸ್ ಇಲ್ಲದೇ ಇರೋಂಥ ಫುಡ್ಡು ನಾವು ಹೊಟ್ಟೆ ತುಂಬ ತಿನ್ನೋದ್ರ ಬದಲು ನ್ಯೂಟ್ರಿಷನ್ಸ್ ಇರೋಂಥ ಫುಡ್ಡು ಸ್ವಲ್ಪ ತಿಂದ್ರೇ ಸಾಕಾಗುತ್ತೆ. ಆವಾಗ ಇದು ಪ್ರಾವಿಷನ್ಸೂ ಸೇವ್ ಆಗುತ್ತೆ. ಮತ್ತು ರೀಪ್ಲೇಸ್ಮೆಂಟ್ ಆಫ್ ಕುಕ್ವೇರ್, ನೀವು ಕುಕ್ಕರಲ್ಲಾದರೆ ಗ್ಯಾಸ್ ಕೆಟ್ಟೋಯ್ತು, ವಿಷಲ್ ಹೋಯ್ತು, ಹ್ಯಾಂಡ್ಲ್ ಮುರಿದೋಯ್ತು ಅಂತ ಖರ್ಚು ಮಾಡ್ತೀವಿ. ಸೊ ಇದರಲ್ಲಿ ಅದು ಏನಲ್ಲ, ಒನ್ಸ್ ಇನ್ವೆಸ್ಟ್ಮೆಂಟು ಲೈಫ್ ಲಾಂಗ್ ಉಪಯೋಗಿಸ್ಕೋಬೋದು. ಸೊ ಈ ಥರ ಇರುತ್ತೆ. ಸೊ ಐಸ್ ಕ್ಯೂಬ್ಸ್ ಇದೆಯಾ ಫ್ರಿಜ್ಜಲ್ಲಿ, ಐಸ್ ಕ್ಯೂಬ್ಸ್ಗಳು. ಸೊ ಐಸ್ ಕ್ಯೂಬ್ಸು ನಾವು ಇದ್ರ ಮೇಲ್ಗಡೆ ಇಟ್ಟರೆ ಫ್ಯಾಕ್ಚರ್ ಆಫ್ ಸೆಕೆಂಡ್ಸಲ್ಲಿ ಮೆಲ್ಟ್ ಆಗುತ್ತೆ. ಅಷ್ಟೇ ಫ್ಯಾಕ್ಚರ್ ಆಫ್ ಸೆಕೆಂಡ್ಸಲ್ಲಿ ಹೀಟ್ ಆಗುತ್ತೆ. ಸಣ್ಣದು ಒಂದು ಪೀಸ್ ಇದ್ರೂ ನೋಡ್ಬೋದು ನೀವು ಟೆಸ್ಟ್ ಮಾಡೋಕ್ಕೆ. ಇದು ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ. ಟೆಕ್ನಾಲಜಿಗೆ ಕಾಸು. ಕಿಚನ್ ಅಡುಗೆ ಮನೆ ಪಾತ್ರೆ ಅಂದ್ಕೊಂಡ್ರೆ ನಮ್ಮ ಕಾಸು ಹೆವಿ ಅನಿಸುತ್ತೆ. ಇದು ಒಂದು ಹೆಲ್ತ್, ಜೊತೆಗೆ ಲೈಫ್ ಲಾಂಗ್ ಬರುತ್ತೆ. ಕುಕ್ಕಿಂಗ್ ಈಸಿ. ಹಾಂ, ಅದೇ ನೀವು ಬೇರೆದ್ರಲ್ಲಿ ಇಷ್ಟು ಮೆಲ್ಟ್ ಆಗಲ್ಲ. ಸೊ ಆಲ್ರೆಡಿ ನಮ್ಮ ರೂಮ್ ಟೆಂಪ್ರೇಚರ್ಲಿ 80% ಹೀಟ್ ಇದೆ. ಟೈಮ್ ಬೇಕಲ್ವಾ? ಸೊ ಒಂದೇ ಟೈಮಲ್ಲಿ ಎಲ್ಲ ವೆಜಿಟೇಬಲ್ಸು ಕುಕ್ ಆಗುತ್ತೆ. ಜೊತೆಗೆ ಇಲ್ಲಿ ನಾವು ಮೂಲಂಗಿನೂ ಹಾಕ್ತೀವಿ. ಮೂಲಂಗಿ ಯಾರ ಮನೇಲಿ ಮಾಡ್ತಾ ಇದ್ದಾರೆ ಅಂದರೆ ಇಂಥವ್ರ ಮನೇಲೆ ಮೂಲಂಗಿ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಮೂಲಂಗಿ ಸ್ಮೆಲ್ ಕ್ಯಾರೆಟಿಗೆ ಬಂದಿರಲ್ಲ, ಕ್ಯಾರೆಟು ಮೂಲಂಗಿಗೆ ಬಂದಿರಲ್ಲ. ಅದರಲ್ಲೇ ಇರುತ್ತೆ ಕಲರು, ಫ್ಲೇವರ್ ಎಲ್ಲ. ಸ್ವೀಟ್ ಪೊಟ್ಯಾಟೊ, ಗೆಣಸು ಎಲ್ಲ ಇದೆ. ಕಾರ್ನು ಇದರಲ್ಲಿ ಇಡ್ತೀನಿ. ಸೊ ಎಗ್ ಯೂಸ್ ಮಾಡೋರು ಎಗ್ ಕೂಡ ವಿತೌಟ್ ವಾಟರ್ ಕುಕ್ ಆಗುತ್ತೆ. ಸೊ ಇಲ್ಲಿ ಸಾಲ್ಟ್ ಕೂಡ ಹಾಕ್ತಾ ಇಲ್ಲ, ಸಾಲ್ಟ್ ಹಾಕಿರೋ ಥರನೇ ಇರುತ್ತೆ. ಸೊ ಇಲ್ಲಿ ನೀರು ಹಾಕ್ತಾ ಇಲ್ಲ, ಸಾಲ್ಟು ಹಾಕ್ತಿಲ್ಲ.
ಸೊ ಇದು ನೋಡಿ, ಇದು ನಿಮ್ಮ ನಾರ್ಮಲ್ ಪಾತ್ರೆ. ಸೊ ಇದರಲ್ಲಿನೂ ನೀರು ಹಾಕಿ ಕುಕ್ ಆಗುತ್ತೆ. ಇದು ನೀರಿದೆ, ಹಾಕ್ಬೋದಾ? ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡೋಕ್ಕೋಸ್ಕರ ಗೊತ್ತಾಗ್ಬೇಕು. ನೋಡಿ, ಅದಷ್ಟು ಕಮ್ಮಿ ಉರಿನೇ ಸಾಕು. ಸೊ ಈ ರೆಡ್ಡು ಇದಕ್ಕೂ ಆಡಿಯೋ ಥರ ಹಾಕ್ಬೋದು, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ. ಈ ರೆಡ್ಡು ಇಲ್ಲಿಂದ ಇಲ್ಲಿ ಪಾಸ್ ಆದರೆ ಸಾಕು, ಕುಕ್ ಆಗಿರುತ್ತೆ. ಇದು ರೆಡ್ಡು, ಈ ರೆಡ್ಡು ಇಲ್ಲಿಂದ ಹಿಂಗೆ ವಾಪಸ್ ಬರುತ್ತೆ. ಈ ರೆಡ್ ಇಲ್ಲಿಂದ ಇಲ್ಲಿ ಬಂದರೆ ಆಯ್ತು. ಸೊ ಇದು ನೋಡಿ, ಇದು ಬರೀ ಖಾಲಿ ಯೂನಿಟ್ಸು. ಕ್ಲಾತ್ ಕೊಟ್ಟಿದ್ರಲ್ಲ, ಇದು ಬರೀ ಖಾಲಿ ಯೂನಿಟ್ಸ್ನ ಐ ಫ್ಲೇಮಲ್ಲೇ ಇಡ್ತೀನಿ. ಸೊ ಇದು ನಾನ್ ಪೋರಸ್ ಅಂತ ತೋರ್ಸೋಕ್ಕೋಸ್ಕರ. ಸೊ ಇವಾಗ ಹೇಗಿದೆಯೋ 5 ನಿಮಿಷ ಆದ್ಮೇಲೂ ಹಾಗೇ ಇರುತ್ತೆ. ನಾರ್ಮಲ್ ಪಾತ್ರೆ ಆದರೆ ಕಲರ್ ಚೇಂಜ್ ಆಗುತ್ತೆ, ಇದರಲ್ಲೇನೂ ಆಗಲ್ಲ. ಮತ್ತು ಈ ಆಡಿಯೋ ಥರಮ್ ಯಾವ ಥರ ಯೂಸ್ ಆಗುತ್ತೆ ಅಂತಲೂ. ಸೊ ಇದಕ್ಕೂ ನಾವು ಆಡಿಯೋ ಥರಮ್ ಹಾಕ್ಬೋದು. ಸೊ ಇಲ್ಲಿ ಒಂದಿರೋದ್ರಿಂದ ನಾನು ಇಲ್ಲಿ ಹಾಕಿ ತೋರಿಸ್ತೀನಿ. ಒಂದ್ಸತಿ ಹಂಗೆ ಬಂದ ತಕ್ಷಣ ಸಾಕು, ಆಫ್ ಮಾಡ್ಬೋದು. ಸೊ ನಾವು ಆ ಕಡೆ ಹೊರಗಡೆ ಇದ್ರೂ ನಾವು ಬರೋವರೆಗೂ ಅದು ಹೋಗ್ತಾನೆ ಇರುತ್ತೆ. ಪಾತ್ರೆ ಫುಲ್ ಬಿಸಿ ಇರುತ್ತೆ. ಇದಿಷ್ಟು ಸುಡ್ತಾ ಇರೋದ್ರಲ್ಲಿ ನೀರು ಹಾಕಿದ್ರೆ ನಾರ್ಮಲ್ ಪಾತ್ರೆ ನೀರು ವೇಟ್ ಆಗುತ್ತೆ. ನಾನು ಎಷ್ಟು ನೀರು ಹಾಕ್ತೀನಿ ಇಲ್ಲ. ಇದು ನಾನ್ ಪೋರಸ್ ಅಂತ, ಎಣ್ಣೆ ನಾ ಫುಡ್ಡು ತಗೊಳ್ಳಲ್ಲ, ಪಾತ್ರೆಗೂ ಅಂತೀನಿ. ಈಗ ಇದು ಸ್ಪೈಸಸ್ ಚಕ್ಕೆ ಲವಂಗ ಏನಾದ್ರೂ ಕೊಡಿ. ನೋಡಿ, ಇದು ಅಷ್ಟು ಹೀಟ್ಗೆ ಹಾಕಿದ್ರೂ ಏನು ಸೀದೋಗಲ್ಲ. ಅಷ್ಟೇ. ನಾವು ಈ ಮುಚ್ಚಳ ಕ್ಲೋಸ್ ಮಾಡಿದ್ರೆ 10 ಮಿನಿಟ್ಸ್ ಆಗುತ್ತೆ. ಆ ಸೆಕಿ ಕುಕ್ ಲಿಡ್ ಹಾಕಿದ್ರೆ ನಿಮಗೆ 3 ಮಿನಿಟ್ಸಲ್ಲಿ ಆಗುತ್ತೆ. ಇವಾಗ ಅದು ನೋಡಿ, ಅದು ರೆಡ್ ಪಾಸ್ ಆಗ್ತಾ ಉಂಟು ನೋಡಿ. ಸುಮ್ಮನೆ ಇಟ್ಟು ಈ ಥರ ಸೀಟ್ ಮಾಡಿ ಲಾಕ್ ಮಾಡೋದಷ್ಟೇ. ಸೊ ಎರಡೇ ಥರ ಮಾಡಿ ಸಾಫ್ಟ್ ಇಡಬೇಕು. ಬೀಪ್ ಸೌಂಡ್ ಬರುತ್ತೆ.
ಬರುತ್ತೆ. ಇಲ್ಲಿ ಮೈನೈಸು ಡಾಟು ಪ್ಲಸ್ ಇದೆ. ನೀವು ಮೂರಲ್ಲಿ ಯಾವ್ದು ಆನ್ ಪ್ರೆಸ್ ಮಾಡಿದ್ರು ಆನ್ ಆಗುತ್ತೆ. ಸೆಲೆಕ್ಟ್ ಇದು ಬೇಕು ಸೌಂಡ್, ಇದು ಬೇಕು ಇವಾಗಿಂದ. ಇದು 10 years ಒಂದ್ಸತಿ ಟೆಕ್ನಾಲಜಿ ಇಂಪ್ರೂವ್ ಮಾಡ್ತಾರೆ. ಸೊ ಫಸ್ಟ್ ಬಂದಾಗ M28 ಅಂತ ಇತ್ತು, ಆಮೇಲೆ M29. ಇವ್ರ ಮನೇಲಿ ಇರೋದೆಲ್ಲ M30. ಇದು M30S. ಆಗ್ತಾ ಆಗ್ತಾ ಅಪ್ಗ್ರೇಡ್ ಮಾಡ್ತಾರೆ. ಇದು ಹಾಕಿದ್ರೇನೆ ಬೆಸ್ಟ್. ನಾವು ಆ ಕಡೆ ಈ ಕಡೆ ಇದ್ರೂ ಅಥವಾ ಇಲ್ಲೇ ಇರ್ತೀವಿ, ಅದು ಬೇಗ ಇದಾಗುತ್ತೆ, ವಿಷಲ್ ಬರುತ್ತೆ, ಆಫ್ ಮಾಡ್ಕೋಬಹುದು. ಹಾ ಇಲ್ಲ, ಇದೆಲ್ಲ ಡಿಜಿಟಲ್ ಎಲ್ಲ ಬೇರೆ ತರ ಇದೆ ಅಷ್ಟೇ. ಇದು ನಾವು ಸ್ಟವ್ ಆಫ್ ಮಾಡಿದ್ಮೇಲೆ 20% ಕುಕ್ ಆಗುತ್ತೆ. ರೆಸ್ಟಿಂಗ್ ಟೈಮ್ ಬಿಡಬೇಕು ಸ್ವಲ್ಪ ಹೊತ್ತು. ಇಲ್ಲ, ಇದಿದ್ರೆ ಬೀಪ್ ಬರಲ್ಲ. ನಾವು ಅದು ಆಫ್ ಮಾಡ್ಬಿಡ್ಬೇಕು, ಆ ಹೀಟ್ಗೆನೆ ಅದು ಕುಕ್ ಆಗುತ್ತೆ. ಮೈಸೂರಲ್ಲಿ ಬ್ರಾಂಚ್ ಇದೆ, 20 years ಇಂದ ಬ್ರಾಂಚ್ ಇದೆ. ಸರಸ್ವತಿಪುರಂ. ಆಯ್ತು, ಅದನ್ನ ಸೊ ಅದರಿಂದನೇ ಶುಗರ್ ಇದ್ದವ್ರು ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಇಲ್ಲಿ 1 ಬೌಲ್ ಅನ್ನ ತಿಂದ್ರೂ ಏನೂ ಆಗಲ್ಲ, ಲೈಸಿನ್ ಲಾಸ್ ಆಗಲ್ಲ. ಮತ್ತೆ ಇದು ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಲ್ವ, ನಾರ್ಮಲ್ ಆಗಿ ನಾವು ರೊಟ್ಟಿಗೆ 1 ತವ, ದೋಸೆಗೆ 1, ಚಪಾತಿಗೆ 1 ಅಂತ 2-3 ತವ ಇಟ್ಕೊಳ್ತೀವಿ. ಇದ್ರಲ್ಲಿ ಒಂದೇ ತವದಲ್ಲಿ ದೋಸೆ, ರೊಟ್ಟಿ, ಚಪಾತಿ, ಸ್ವಲ್ಪ ಪ್ಯಾನ್ ಥರ ಇರುತ್ತೆ, ಪಲ್ಯಗಳು, ಡೀಪ್ ಫ್ರೈ ಎಲ್ಲ ಮಾಡ್ಬೋದು. ಮತ್ತೆ ಸ್ಟೀಮಿಂಗ್ ಮಾಡ್ತೀರಾ, ರೋಸ್ಟಿಂಗ್ ಮಾಡ್ತೀರಾ, ಸ್ಟೇ ಫ್ರೈ ಮಾಡ್ತೀರಾ, ಶಾಲೋ ಫ್ರೈಗಳು ಮಾಡ್ತೀರಾ, ಡೀಪ್ ಫ್ರೈಗಳು ಮಾಡ್ತೀರಾ, ಏನು ಬೇಕಾದ್ರೂ ಮಾಡ್ಬೋದು. ಸ್ವೀಟ್ ಇವಾಗ ನೀವು ಕ್ಯಾರೆಟ್ ತಿಂದು ನೋಡ್ತೀರಾ, ಕ್ಯಾರೆಟು ನ್ಯಾಚುರಲ್ ಸ್ವೀಟ್ ಇರುತ್ತೆ. ನಾರ್ಮಲ್ ಪಾತ್ರೆಯಲ್ಲಿ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂದರೆ 1/4 kg ಕ್ಯಾರೆಟ್ಗೆ 1/4 kgನೇ ಶುಗರ್ ಬೇಕು. ಇದ್ರಲ್ಲಿ ಕ್ಯಾರೆಟಲ್ಲೇ ಅಷ್ಟು ಶುಗರ್ ಇರೋದ್ರಿಂದ 100 ಗ್ರಾಮ್ ಶುಗರ್ ಸಾಕು 1/4 kg ಬದಲು. ಆವಾಗ ನಾವು ಮನೇಲೇ ಸ್ವೀಟ್ಗಳು ಮಾಡ್ಕೊಂಡು ತಿನ್ಬೋದು. ಜೊತೆಗೆ ನೀವು ಬೇಳೆ ಎಲ್ಲ ಕುಕ್ಕರಲ್ಲಿ ಕೂಗಿಸ್ತೀರಲ್ಲ, ಬೇಳೆನೂ ಅಷ್ಟೇ ಸುತ್ತ ಸ್ಪ್ಲಿಟ್ ಆಗುತ್ತೆ ನೋಡಿ, ಅದು ಲೈಸಿನ್ ಲಾಸ್ ಆಗುತ್ತೆ. ಅದಕ್ಕೇನೆ ಗ್ಯಾಸ್ಟ್ರೈಟಿಸ್ ಇರೋರಿಗೆ, ಜಾಯಿಂಟ್ ಪೇನ್ ಇರೋರಿಗೆಲ್ಲ ದಾಲ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಪ್ರೋಟೀನ್ ಇರೋದೇ ಅದರಲ್ಲಿ. ಇಲ್ಲಿ ಲೈಸಿನ್ ಲಾಸ್ ಆಗಲ್ಲ. ಗ್ಯಾಸ್ಟ್ರೈಟಿಸು 100% ಹೋಗುತ್ತೆ. ವಿತಿನ್ 2 months ನಿಮ್ಗೆ ಇದ್ರಲ್ಲಿ ಎಫೆಕ್ಟ್ ಗೊತ್ತಾಗುತ್ತೆ. ಸೊ ಇಲ್ಲಿ ನಮಗೆ ಬೇಕಿಂಗ್ ಮಾಡ್ತೀರಾ, ಸೀಸನಿಂಗ್ ಮಾಡ್ತೀರಾ, ಪ್ರತಿಯೊಂದು ಮಾಡ್ಬೋದು. ಸೊ ನಮ್ಗೆ ಇಲ್ಲಿ ಮಲ್ಟಿ ಕುಕಿಂಗ್ ಆಗುತ್ತೆ. ಸೊ ಇಲ್ಲಿ 12 types ಆಫ್ ವೆಜಿಟೇಬಲ್ಸು ವಿತ್ ವಾಟರು, ವಿತೌಟ್ ವಾಟರಲ್ಲಿ USA ಲ್ಯಾಬ್ ಟೆಸ್ಟ್ ಮಾಡಿರ್ತಾರೆ. ಸೊ ನಾನು ಇವಾಗ ನೀರು ಹಾಕಿನೂ ಬೇಯಿಸಿದ್ದೀನಿ, ನೀರು ಹಾಕ್ತೇನೂ ಬೇಯಿಸಿದ್ದೀನಿ. ಸೊ ಕ್ಯಾಲ್ಶಿಯಮು ನಾರ್ಮಲ್ ಕುಕ್ ಮಾಡಿದಾಗ 77.8% ಇದ್ದರೆ AMCನಲ್ಲಿ 96% ಸಿಗುತ್ತೆ. ಸೊ ನಮ್ಗೆ ಯಾವಾಗ ಫುಡ್ಡಲ್ಲೇ ಚೆನ್ನಾಗಿ ಕ್ಯಾಲ್ಶಿಯಂ ಸಿಗ್ತಾ ಇರುತ್ತೋ ಜಾಯಿಂಟ್ ಪ್ರಾಬ್ಲಮು, ಟೀತ್ ಪ್ರಾಬ್ಲಮು ಏನೂ ಬರೋಲ್ಲ. ಸೊ ಇದೇ ಥರ ಐರನ್ನು, ವಿಟಮಿನ್ B1, B2, ನಿಕೋಟಿಕ್ ಆ್ಯಸಿಡ್, ವಿಟಮಿನ್ C, ವಿಟಮಿನ್ A ಇದಿಷ್ಟು ನಮ್ಮ ಬಾಡಿಗೆ ಬೇಕು. ರೆಸಿಸ್ಟೆನ್ಸ್ ಪವರು, ಅಲ್ಸರು, ಕೂದಲುದ್ರದು, ನಮ್ಗೆ ಯಾವಾಗ ಫುಡ್ಡಲ್ಲೇ ಮೋರ್ ವಿಟಮಿನ್ಸು ಮಿನರಲ್ಸು ಸಿಗ್ತಾ ಇರುತ್ತೋ ಏನು ಬರೋದಕ್ಕೂ ಚಾನ್ಸ್ ಇರಲ್ಲ. ಸೊ ನಮಗಿಲ್ಲಿ ವಿಟಮಿನ್ಸು ಮಿನರಲ್ಸು ರಿಟೇನ್ ಆಗುತ್ತೆ. ಸೊ ಇಲ್ಲಿ ಕ್ಯಾಲೋರೀಸ್ ಮತ್ತು ಫ್ಯಾಟು ಅಷ್ಟೇ ಹೈದರಾಬಾದ್ ಲ್ಯಾಬ್ ಟೆಸ್ಟ್ ಮಾಡಿರ್ತಾರೆ. ಆಲೂಗೆಡ್ಡೆನಲ್ಲಿ 1320 ಕ್ಯಾಲೋರೀಸ್ ಇದ್ದರೆ ನಾರ್ಮಲ್ ಆಗಿ ಇದರಲ್ಲಿ 780 ಕ್ಯಾಲೋರೀಸ್ ಇರುತ್ತೆ ನಮ್ಮ ಪಾತ್ರೆ ಕುಕ್ ಮಾಡುವಾಗ. ಸೊ ಫ್ಯಾಟು ನಾರ್ಮಲ್ ಕುಕ್ ಮಾಡಿದಾಗ 60 ಗ್ರಾಮ್ ಇದ್ದರೆ AMCನಲ್ಲಿ ಬರೀ 0 ಇರುತ್ತೆ, ಫ್ಯಾಟ್ ಆಗಲ್ಲ. ಇವನ್ ಬೆಂಡೆಕಾಯಿ ಅಷ್ಟೇ. ಆ್ಯಕ್ಚುಲಾಗಿ ಕೆಲವರೆಲ್ಲ ಬೆಂಡೆಕಾಯಿ ಜೆಲ್ ಹೋಗ್ಲಿ ಅಂತ ಉರಿತಾರೆ, ಅದ್ರ ಜೆಲ್ಲೇ ನಮ್ಮ ಬಾಡಿಗೆ ಬೇಕು. ಹುರಿದು ಅಂಟೆಲ್ಲ ಪಾತ್ರೆಗೆ ಅಂಟ್ಕೊಂಡಿರುತ್ತೆ, ಬೆಂಡೆಕಾಯಿ ಎಲ್ಲ ಕಪ್ಪಗಾಗಿ ಇಷ್ಟಿದ್ದು ಇಷ್ಟ ಆಗಿರುತ್ತೆ. ಇದ್ರಲ್ಲಿ ಉರಿಯೋದೇ ಬೇಡ. ಆ ಜೆಲ್ಲು ಪಾತ್ರೆಯಲ್ಲೂ ಕಾಣಿಸಲ್ಲ, ಬೆಂಡೆಕಾಯಿನಲ್ಲೂ ಇರಲ್ಲ, ಗ್ರೀನಿಶು ಹಂಗೆ ಇರುತ್ತೆ. ಅದನ್ನು ಕೂಡ ನೀವು ನಾರ್ಮಲ್ ಪಲ್ಯ ಹೇಗೆ ಮಾಡ್ತೀರೋ ಹಂಗೆ ಮಾಡ್ಬೋದು. ಸೊ ಇಲ್ಲಿ ಫ್ಯಾಟ್ ಕಂಟ್ರೋಲ್ ಆಗುತ್ತೆ. ಸೊ ಇಲ್ಲಿ ನಾನ್ ವೆಜ್ ಯೂಸ್ ಮಾಡೋರಿಗೂ ಇದೆ. ಸೊ ಇಲ್ಲಿ ಗೀ 60% ಸೇವ್ ಆಗುತ್ತೆ, ಆಯಿಲ್ 80% ಸೇವ್ ಆಗುತ್ತೆ, ಗ್ಯಾಸ್ 50%, ಶ್ರಿಂಕೇಜ್ ಆಫ್ ಫುಡ್ಡು 20% ಸೇವ್. ಹತ್ತತ್ರ ಒಂದು ಫ್ಯಾಮಿಲಿ 2,500ಇಂದ 3,000 1 ಮಂತ್ಗೆ ಸೇವ್ ಮಾಡ್ಬೋದು. ಸೊ ಸೇವಿಂಗ್ಸ್ಗಿಂತ ಹೆಚ್ಚಾಗಿ ಟೈಮು, ಹೆಲ್ತು ಎಲ್ಲ ಸಿಗುತ್ತೆ. ಇಲ್ಲಿ ಮೇಕ್ ಯುವರ್ ಓನ್ ಸೆಟ್ ಅಂತ, ಮಯೋ ಸೆಟ್ ಅಂತ ಮಾಡಿರ್ತಾರೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಷನ್ ಮಾಡ್ಕೊ. ಸೊ ಅದೊಂದು ಹೆಲ್ತ್ ಚಾರ್ಟು. ಈಗ ಅಲ್ಲಿ ಮೂಲಂಗಿನೂ ಇದೆ. ಈಗ ಒಂದೊಂದು ವೆಜಿಟೇಬಲ್ಗೆ ಒಂದೊಂದು ಟೈಮ್ ಬೇಕು.
ಮೂಲಂಗಿ ಯೂಶಲಾಗಿ ಯಾರ ಮನೇಲಿ ಮಾಡ್ತಾ ಇದ್ದಾರೆ ಅಂದರೆ ಇಂಥವ್ರ ಮನೇಲೆ ಮೂಲಂಗಿ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಮೂಲಂಗಿ ಸ್ಮೆಲ್ ಕ್ಯಾರೆಟಿಗೆ ಬಂದಿರಲ್ಲ, ಕ್ಯಾರೆಟ್ದು ಮೂಲಂಗಿಗೆ ಬಂದಿರಲ್ಲ. ಇವನ್ ಬೀಟ್ರೂಟ್ ಇಟ್ಟರು ಬೀಟ್ರೂಟ್ ಕಲರು ಸ್ಪ್ರೆಡ್ ಆಗಲ್ಲ. ಸೊ ನಾವು ಇನ್ನೂ ಮುಚ್ಚಿಟ್ರೆ ಈ ರೆಸ್ಟಿಂಗ್ ಟೈಮಲ್ಲೇ ಇನ್ನೂ ಸಾಫ್ಟಾಗೂ ಆಗುತ್ತೆ. ಸೊ ಮನೇಲಿ ಸ್ವಲ್ಪ ಏಜ್ ಆಗಿರೋರು ಇದ್ದಾರೆ ಅಂದರೆ ಇನ್ನು ಸ್ವಲ್ಪ ಹೊತ್ತು ಇಟ್ಕೋಬೋದು, ಇನ್ನೂ ಸಾಫ್ಟ್ ಬೇಕು ಅಂದರೆ. ಏನಾದರೂ ಸ್ಟಿಕ್ ಆಗಿದೆಯಾ ಅಂತ ನೋಡ್ಬೋದು. ಸೊ ನೋಡಿ, ಇದು ಕ್ಯಾರೆಟ್ ಒಂದು ಟೇಸ್ಟ್ ಮಾಡಿ. ಕ್ಯಾರೆಟ್ ತಿಂದ್ರಲ್ಲ, ಫುಲ್ ತಿನ್ನಿ, ಫುಲ್ ತಿನ್ನಿ. 3 hour ಬಿಸಿ ಇರುತ್ತೆ ಇದ್ರೆ ನೀವೇನೇ ಕುಕ್ ಮಾಡಿದ್ರು. ಮತ್ತೆ 3 hour ಆದ್ಮೇಲೆ ತಣ್ಣಗಾಗಿದೆ ಅಂದರೆ ಇದೇ ಪಾತ್ರೆ ರೀಹೀಟ್ ಮಾಡ್ಬೋದು. ನೋಡಿ, ಈ ಮುಚ್ಚಳಕ್ಕೆ ಏನಾದ್ರೂ ಆಗಿದೆಯಾ? ನೋಡಿ, ಇದೇನಾದರೂ ಸ್ಟಿಕ್ ಆಗಿದೆಯಾ ಅಂತ ನೋಡ್ಬೋದು. ನೋಡಿ, 1 ಕಪ್ ರೈಸು ಕುಕ್ಕರ್ಗಿಂತ ಜಾಸ್ತಿ ಆಗುತ್ತೆ. ಒಂದು ಪೊಂಗಲ್ ಮಾಡ್ತೀರಾ, 1:2 ನೀವು ನಾರ್ಮಲ್ ಎಷ್ಟು ಹಾಕ್ತೀರಾ ಅಷ್ಟು ಸಾಕು. ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ, ಕೆಲವೊಂದು ಅಕ್ಕಿ ಮೇಲೆ. ಅನ್ನ ಇದು ಲೈಸಿನ್ ಲಾಸ್ ಆಗಲ್ಲ, ಇದ್ರಲ್ಲ ತುದಿನಲ್ಲಿ ಇರುತ್ತಲ್ಲ ಅದು. ನಿಮ್ಗಿನ್ನ ಸಾಫ್ಟ್ ಬೇಕು ಅಂದ್ರೆ ಇನ್ನೊಂಚೂರು ನೀರು ಹಾಕೋಬಹುದು. ನೀವು ಎಗ್ಗೆಲ್ಲ ಯೂಸ್ ಮಾಡಲ್ಲ? ಎಗ್ಗು ವಿತೌಟ್ ವಾಟರ್ ಕುಕ್ ಮಾಡ್ತಾರೆ. ಗಣೇಶ ಸರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹೇಗಿತ್ತು AMC ಕುಕ್ವೇರಿನದ್ದು? ಇದನ್ನ ಡೆಮೋ ಕ್ಲಾಸ್ ಮಾಡಲೇ ಬರೆಕೊಳ್ಳಿ ಹೇಳಿದ್ದೆವು. ನೋಡು, ಅವರ ಹೆಡ್ ಆಫೀಸಿಂಗ್ ಅವಳ ಮಾತಾಡಿಕಿ ಬೇಕೊಳ್ಳಿದ್ದರೆ ನಾನು ಬಪ್ಪೆ ಕೆಲವು ಸರ್ತಿ ಡೆಮೋ ತೋರಿಸಲೆ. ನೋಡು, ಒಂದು ಮಳೆಗಾಲ ಹಿಂಗೆ ಹೋಗಲಿ ಹೇಳಿ ಕಾಮ ಹರೇ ರಾಮ.